ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1 ರಿಂದ ಆಗಸ್ಟ್ 15 ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 1 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಹಿಳೆಯ ಭೀಕರ ಕೊಲೆ. ಸ್ನಾನ ಮಾಡುವಾಗ ಕೊಡಲಿಯಿಂದ ಹೊಡೆದು 32 ವರ್ಷದ ಮಹಿಳೆಯ ಹತ್ಯೆ. ಭಾಲ್ಕಿ ತಾಲೂಕಿನ ಹಾಲ್ಗೋಟ ಗ್ರಾಮದಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ. ಕುಟುಂಬಸ್ಥರಿಂದ ಮುಗಿಲು ಮುಟ್ಟಿದ ಆಕ್ರಂದನ. ಬೀದರ್ನ ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸಭಾಂಗಣದಲ್ಲಿ ಜರುಗಿದ ಶಾಲೆಯ ದ್ವಿಶತಮಾನೋತ್ಸವ. ನಾನಾ ಸಮಸ್ಯೆಗಳಿಂದ ಅನೇಕ ಯುವಕರು ಆತ್ಮಹತ್ಯೆ ದಾರಿ ತುಳಿಯುತ್ತಿರುವುದು ಕಳವಳಕಾರಿಯಾಗಿದೆ. ಡಾಕ್ಟರ್ ಮೃತ್ಯುಂಜಯ ರುಮಾಲೆ ಸಂಘದಿಂದ ಆಯೋಜಿಸಿದ ಮಹಾನುಭಾವ ಅಲ್ಲಮಪ್ರಭು ದೇವರು ವಿಚಾರ ಸಂಕಿರಣ. ಶರಣರ ತತ್ವ ಪಾಲನೆಯಿಂದ ಜೀವನ ಸಾರ್ಥಕವಾಗುತ್ತದೆ. ಸೂರ್ಯಕಾಂತ್ ನಾಗಮರ್ಪಳ್ಳಿ ಹೇಳಿಕೆ. ಸಂಕಿರಣದಲ್ಲಿ ಹಲವು ಜನ ಸಾಹಿತಿಗಳು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಭೀಕರ ಕೊಲೆಯಾದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಭಾಲ್ಕಿ ತಾಲೂಕಿನ ಹಾಲ್ಗೋಟ ಗ್ರಾಮದಲ್ಲಿ ಆಸ್ತಿ ವಿಚಾರಕ್ಕಾಗಿ ಮಹಿಳೆಯ ಭೀಕರ ಕೊಲೆ ನಡೆದಿದೆ. ಕೈಲಾಸ್ ವೈಜನಾಥ್ ಎನ್ನುವ ವ್ಯಕ್ತಿ ಅನಿತಾ ಸ್ನಾನ ಮಾಡ್ತಾ ಇರುವಾಗ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಎಂದು ಮಾಹಿತಿ ಬಂದಿದೆ. ಲಭ್ಯವಾದ ಪ್ರಾಥಮಿಕ ಮಾಹಿತಿಯ ಪ್ರಕಾರ 32 ವರ್ಷದ ಅನಿತಾ ಮಲ್ಲಿಕಾರ್ಜುನ್ ಎಂಬ ಮಹಿಳೆಯನ್ನು ಇಂದು ಬೆಳಗ್ಗೆ ಸುಮಾರು 8:30 ಗಂಟೆಗೆ ಅವರ ಸ್ವಂತ ಮನೆಯಲ್ಲಿಯೇ ಕೊಡಲಿಯಿಂದ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೈಲಾಸ್ ವೈಜನಾಥ್ ಎಂಬ ವ್ಯಕ್ತಿಯನ್ನು ಆರೋಪಿ ಎಂದು ಗುರುತಿಸಲಾಗಿದೆ. ಆಸ್ತಿ ವಿಚಾರಕ್ಕಾಗಿ ಈ ಕೊಲೆ ನಡೆದಿದೆ ಎನ್ನಲಾಗ್ತಾ ಇದೆ. ಆಸ್ತಿ ವಿಚಾರಕ್ಕಾಗಿ ಕೊಲೆ ನಡೆದಿದ್ದರೆ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆರೋಪಿಯ ಬಂಧನಕ್ಕಾಗಿ ಜಾಲ ಬೀಸಿದ್ದಾರೆ. ಪ್ರಕರಣದ ಸಮಗ್ರ ತನಿಖೆ ಆದ ನಂತರವೇ ಇದರ ಒಂದು ವಿಚಾರ ಬೆಳಕಿಗೆ ಬರುತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಒಂದು ಭಾಲ್ಕಿಯಲ್ಲಿ ಹುಡುಗಿಯ ಅಂದರೆ ಕೊಲೆಯಾದ ಅನಿತಾಳ ಒಂದು ತೀರ್ಪು ನಡೆಯುವಂಥ ಸಂದರ್ಭದಲ್ಲಿ, ಪೋಸ್ಟ್ಮಾರ್ಟಮ್ ನಡೆಯುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಂಚೋಳಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಪ್ರಕರಣದ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಪೊಲೀಸ್ ತನಿಖೆಯ ಬಳಿಕ ಹೊರಬರಬೇಕಾಗಿದೆ. ಅನಿತಾ ಎನ್ನುವ ಮಹಿಳೆ ಹಾಲ್ಗೋಟ ಗ್ರಾಮದ ಮಲ್ಲಿಕಾರ್ಜುನ್ ಎನ್ನುವವರಿಗೆ ಮದುವೆಯಾಗಿದ್ದರು. ಅನಿತಾ ಇವರ ತವರು ಮನೆ ಬಸವಕಲ್ಯಾಣ ತಾಲೂಕಿನ ಶಿವಪುರ ಗ್ರಾಮವಾಗಿದೆ. ತನ್ನ ಗಂಡನ ಮನೆಗೆ ಬಂದಿದ್ದು. ಬೆಳಗ್ಗೆ ಸಂದರ್ಭದಲ್ಲಿ ಎಲ್ಲರೂ ಹೊಲಗಳಿಗೆ ಹೋದಾಗ ಅನಿತಾ ಸ್ನಾನ ಮಾಡ್ತಾ ಇದ್ರು. ಈ ಸಂದರ್ಭವನ್ನು ಉಪಯೋಗಿಸಿಕೊಂಡ ಆರೋಪಿ ಕೈಲಾಸ್ ಎನ್ನುವಂಥವನು ಕೊಡಲಿಯಿಂದ ಕೊಚ್ಚಿ ಕೊಲೆಯನ್ನು ಮಾಡಿದ್ದಾನೆ ಎನ್ನುವಂಥ ಆರೋಪ ಮಹಿಳೆಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಅಲ್ಲಿ ಬಂದ್ ಕೇಸಿನ ಮನೆ ಬಂದ್ ಕೇಸಿನ ಹೊಡೆದನ್ರಿ ಕೊಡ್ಡಿ ಹೊಡೆದ ಕೇಸಿಂದ ಇದು ಮಾಡಿ ಜೀವ ಹೊಡೆದಕ್ಕೇನೆ ಇದು 3ನೇ ಸಲ ಅದ. ಪೈಲ 2 ಸಲ ಭೀ ಹೊಡೆದನ್ ಹಿಂಗೆ ಬಂದ್ ಕೇಸಿಂದ ನಮ್ಮ ತಮ್ಮರಿಗೆ ಹೊಡೆದ ಕೇಸಿಂದ ಕಲ್ಲು ಹಚ್ಚಿ ಹೊಡೆದ ಕೇಸಿಂದ ಹೋಗ್ಯಾನ. ಈಗ ಇದು 3ನೇ ಸಲ ಏನಂದ್ರೆ ಜೀವನೇ ತೊಗೊಂಡ್ಬಿಟ್ಟಾನೆ. ಅವಾಗ ಕೇಸ್ ಮಾಡಿದ್ದಿಲ್ಲ? ಅವಾಗ ಒಂದ್ಸಲ ಕೇಸ್ ಮಾಡಿದ್ರು. ಫಸ್ಟ್ ಕೆಪಿ ಮಾಡಿದ್ರು, ಸೆಕೆಂಡ್ ಕೆಪಿ ಕೇಸ್ ಮಾಡಿದ್ರು. ಕೇಸ್ ಮಾಡಿದೆ FIR ಅವಾಗ ಏನು ಮಾಡಿಲ್ರಿ. ಏನಾಗಿಲ್ರಿ. ಬಿಟ್ಕೊಟ್ಟು ಇದು ಮಾಡ್ಯಾರ. ಅಂದ್ರೆ ಕಾಂಪ್ರಮೈಸ್ ಆಗಿರಿ ನೀವು? ನಾವು ಏನು ಮಾಡಿಲ್ಲ, ಕಾಂಪ್ರಮೈಸ್ ಆಗಿಲ್ಲ. ಒಂದ್ಸಲ ನೋಡ್ರಿ ಅಂತಂದ್ರೆ ಹುಡುಗನ 4 ಮಂದಿ ಅದೊಂದ್ಸಲ ನೋಡ್ದೇವು. ಅದಕ್ಕೆ ಮತ್ತೇನು ಮಾಡ್ಯಾನ ಈ ಸಲ ಬಂದ್ ಕೇಸಿನ ಹೊಡೆದ ಕೇಸಿನ ಇದನ್ನೇ ಮಾಡ್ಯಾಕ ಭಾಳ ಮನೆ ಬಂದ್ ಕೇಸಿನ ಹೊಡೆದ ಈಗ ನಿಮ್ಮ ಹೆಸರೇನು? ಸಿದ್ದರಾಮಪ್ಪ ಬಿರಾದರ್. ಈಗ ತೀರ್ಕೊಂಡವ್ರಿಗೆ ನೀವೇನಾಗಬೇಕು? ನಮ್ಮ ಸೋದರ ಸಸಿ ಬೇಕು, ನಮ್ಮ ತಮ್ಮ ಹೆಂಡತಿ ಬೇಕು. ನಿಮ್ಮ ಮಗಳಿಗೆ ಏನೇನಾಗ್ಯದ ಈಗ ಇದು ಭೀ ನಾವು ಕೂಲಿ ಕೊಟ್ಟ ಅವ್ರಿಗೆ ನ್ಯಾಯ ಕೊಡಿಸ್ಲಕ್ಕ ಏನೋ ಕರೆಕ್ಟ್ ಹೇಳಿ. ಊರ ಕಡೆನೇ ಅಲ್ಲೇ ಇದ್ದರಪ್ಪ. ನಾವು ಶಿವಪುರದವ್ರು ಇದ್ದೆವು. ನನ್ನ ಮಗಳಿಗೆ ಅಲ್ಲಿ ಊರಾಗ ಕೊಟ್ಟಿದ ಬಚ್ಚಲಾಗ ಮೈ ತಗೊಳಂತ ಅಂತ ಹೋಗ್ಯಾನ್ರ ಕೊಡ್ಡಿನೇ ಇಳ್ಸ್ಯಾನಂತ. ಇಟ್ಟು ಕತಿ ಆಗ್ಯದಪ್ಪ. ನನ್ನ ಮಗು ಜರ ಫೋನ್ ಹಚ್ತೀವಿ. ಇವತ್ತು ಪೂರ ಕಲಶಗಳ ಫೋನೇ ಹಚ್ಚಿಲ್ಲ. ಇಟ್ಟು ನೋವು ಬತ್ತಾಗ್ಯದ. ಹಾಗೆ ಶಿಕ್ಷೆ ಮಾಡಿದೆವು, ಕೇಸ್ ಮಾಡಿದೆವು ಹಾಟೆನ್ ಮೇಲೆ.
ಹಾಂ ನೋಡಾರ ಅಂದ್ರು ಗಪ್ ಹಿಡ್ದೆವು ಈ ಪೂರ ಜೀವನೇ ತೊಗೊಂಡಿಟ್ಟುನು ಯಪ್ಪ ನನ್ನ ಮಗಳು ಹೊಂಟೋಯ್ತು ಒಬ್ಬಾಕಿ ಮಗಳು ಹಳೆಯಪ್ಪ ಇಬ್ಬರು ಗಂಡ್ಸು ಮಕ್ಕಳು ಹಳೆಯಪ್ಪ ನನ್ನ ಮಗಳು ಹೊಂಟೋಯ್ತು ನಾ ಏನಂತ ಹೇಳಿ ನಿಮಗೀಗ ನಿಮಗೆ ಇಲ್ಲ ಸರ್ ಬರ್ಬೇಕಾದ್ರೆ ನಮ್ಮ ಹೆಂಡತಿ ಕತವೆ ಮಾಡೋಗೇನು ಸರ್ ಸೋಳಿ ಮಗ ಅವ್ರ ಮನಿದು ಎಲ್ಲರದ್ದು ಏನು ಪ್ಲಾನ್ ಇಕ್ಕಿ ಮಾಡ್ಯಾರೋ ಏನಿಲ್ಲ ಸರ್ ಅವ್ರು ಎಲ್ಲ ಹೊರಟೆ ಟೋಟಲ್ ಸರ್ ಹೊಸ ಮಂದಿ ಎಲ್ಲ ಇದು ಮಾಡಿ ಸರ್ ನಮ್ಮ ಭಾಳ ಟಾರ್ಚರ್ ಇದ್ದಿಲ್ಲ ಅವನ ಹೆಸರು ಕೈಲಾಸ್ ಸರ್ ಹೊಡ್ ಪೂರ ಖತಮೆ ಮಾಡೋಣ ಸರ್ ಪೂರ ನನ್ನ ಹೆಂಡತಿ ನೋಡಿ ಅಲ್ಲಿ ಜಾಗದ ಮೇಲೆ ನನ್ನ ಪೂರ ಜೀವ ಹೋಗಿದೆ ಅಂತ ಹೇಳಿ ಸರ್ ಪೂರ ಬಚ್ಚಲು ತುಂಬ ಹಿಂಗೆ ರಕ್ತ ಹಿಂಗೆ ಗಡ್ಡಿ ಪೂರ ಸರ್ ಅಷ್ಟಿದೆ. ನೀವು ಎಲ್ಲಿದ್ದೀರಿ ಮನೆಗೆ? ನಾ ಸರ್ ಮನೆ ನನಗೆ ಹೊಲಕ್ಕಿನ ಹೋಗಿ ಮುಟ್ಟಿಲ್ಲ ಸರ್ ಮುಟ್ಟಡಿಗೆ ನೀವು ಫೋನೇ ಬಂದು ಸರ್ ಹುಡುಗರು. ಮಕ್ಕಳಿಗೆ ಜೀವನದಲ್ಲಿ ಎದುರಾಗುವಂಥ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸುವಂತಹ ಶಿಕ್ಷಣ ನೀಡುವುದು ಇಂದಿನ ಕಾಲದಲ್ಲಿ ಅತ್ಯವಶ್ಯಕವಾಗಿದೆ ಎಂದು ವಿಜಯನಗರ ಕಾಲೇಜಿನ ನಿವೃತ್ತ ಕನ್ನಡ ಸಹ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಮೃತ್ಯುಂಜಯ ರುಮಾಲೆ ತಿಳಿಸಿದರು. ಜನಸೇವಾ ಶಿಶು ಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯ ದ್ವಿದಶಮಾನೋತ್ಸವ ಆಚರಣೆ ಪ್ರಯುಕ್ತ ಇಲ್ಲಿಯ ಪ್ರತಾಪ್ ನಗರ ಜನಸೇವಾ ಸಭಾಂಗಣದಲ್ಲಿ ಶನಿವಾರ ನಡೆದ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಬಹಳ ಮಾರ್ಮಿಕವಾಗಿ ಮಾತಾಡ್ತಾರೆ. ಪ್ರಸ್ತುತವಾಗಿ ನಿರುತ್ಸಾಹ, ಜಿಗುಪ್ಸೆ ಸೇರಿದಂತೆ ನಾನಾ ಸಮಸ್ಯೆಯಿಂದ ಅನೇಕ ಯುವಕರು ಆತ್ಮಹತ್ಯೆಯ ದಾರಿಯನ್ನು ತುಳಿಯುತ್ತಿರುವುದು ನಿಜಕ್ಕೂ ಕೂಡ ಕಳವಳಕಾರಿ ಸಂಗತಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದೊಂದು ದಿನ 2 ದಶಕಗಳಲ್ಲಿ ಚಿಕ್ಕ ಮಕ್ಕಳು ಹಾಗೂ ವಯಸ್ಕರರೇ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕಾಣ ಸಿಗ್ತಾರೆ ಅನ್ನುವಂಥ ಕಳವಳ ಕೂಡ ವ್ಯಕ್ತಪಡಿಸ್ತಾರೆ. ಮಕ್ಕಳಿಗೆ ಸ್ವಾವಲಂಬಿ, ಸ್ವಾಭಿಮಾನಿ ಹಾಗೂ ಅಹಿಂಸಾತ್ಮಕ ಬದುಕನ್ನು ಕಟ್ಟಿಕೊಡುವಂಥ ಸಂಸ್ಕಾರ ಮನೆ, ಶಾಲೆ ಹಾಗೂ ಸಮಾಜದಲ್ಲಿ ಇಂದಿನ ಕಾಲದಲ್ಲಿ ಸಿಗಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಕಳಕಳಿಯ ಮಾತುಗಳನ್ನು ಕೂಡ ಅವರು ತಿಳಿಸಿದರು. ವಿದೇಶದಲ್ಲಿ ನೆಲೆಸಿರುವ ತಿಂಗಳಿಗೆ ಲಕ್ಷ ಗಳಿಕೆ ಮಾಡುವ ಸಾಫ್ಟ್ವೇರ್ ಇಂಜಿನಿಯರ್ಗಳ ಪಾಲಕರೇ ಇಂದು ವೃದ್ಧಾಶ್ರಮಗಳಲ್ಲಿ ಇರುವುದು ಬೇಸರ ಸಂಗತಿಯಾಗಿದೆ. ಮಕ್ಕಳು ವೃದ್ಧಾಪ್ಯದಲ್ಲಿ ಸೇವೆ ಮಾಡುವ ಮೂಲಕ ಪಾಲಕರ ಋಣ ತೀರಿಸಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಸರ್ವಜ್ಞ ಹಾಗೂ ಬಸವಣ್ಣನವರ ವಚನಗಳನ್ನು ಉಲ್ಲೇಖಿಸಿ ಸುಂದರ ಬದುಕಿನ ಸೂತ್ರಗಳನ್ನು ನೀಡಿದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಜನಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿ ರೇವಣಸಿದ್ದಪ್ಪ ಜಲಾದೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜನಸೇವಾ ಶಾಲೆಯ ದ್ವಿದಶಮಾನೋತ್ಸವ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಮಕ್ಕಳಿಗೆ ಅಚ್ಚ ಕನ್ನಡದಲ್ಲಿ ಚಂದವಾಗಿ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ. ಡಾಕ್ಟರ್ ರುಮಾಲೆ ಅವರು ಇಂದು ನಮ್ಮ ಶಾಲೆಗೆ ಆಗಮಿಸಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ದು ನಿಜಕ್ಕೂ ಕೂಡ ಖುಷಿ ತಂದಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪ್ರತಿಷ್ಠಾನದ ಹಿರಿಯ ನಿರ್ದೇಶಕ BS ಕುದುರೆ ಅಧ್ಯಕ್ಷತೆಯನ್ನು ವಹಿಸಿದರೆ ಶಾಲೆಯ ಆಡಳಿತಾಧಿಕಾರಿ ಸೌಭಾಗ್ಯವತಿ, ಪ್ರೌಢಶಾಲೆ ಮುಖ್ಯ ಶಿಕ್ಷಕ ರಾಹುಲ್ ಎಂ, ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ನೀಲಮ್ಮ ಚಾಮರೆಡ್ಡಿ, ಸತೀಶ್ ಚಿಮ್ಮ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತೀವಿ ನಾವು. ಮಕ್ಕಳಿಗೆ ಶಿಕ್ಷಣ ಬದುಕಿನ ಧೈರ್ಯವನ್ನು ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ ಅಂದರೆ ಅದು ಶಿಕ್ಷಣದ ತಪ್ಪಲ್ಲ. ಅವರ ಆಸಕ್ತಿಗಳು ಮತ್ತು ಅವರ ಬದುಕಿನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅವರು ಒಂದು ಗೊಂದಲದ ಆಯ್ಕೆಗಳಲ್ಲಿರೋದ್ರಿಂದಲೇ ಇದಕ್ಕೆಲ್ಲ ಕಾರಣ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಈ ನೆಪದಲ್ಲಿ ನಾನು ಇವತ್ತೇನೋ ಮಾತಾಡ್ತಿದ್ದೀನಲ್ಲ, ಈ ನೆಪದಲ್ಲಿ ನಮ್ಮ ಮಕ್ಕಳು ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅಂತಂದರೆ ಅದು ಕೇವಲ ಆರ್ಥಿಕ ಆದರೆ ಇವರಿಬ್ಬರಿಂದಲೂ ಒಂದು ದೇಶದ ಸಮಗ್ರ ಆಸ್ತಿಯನ್ನು, ಸಮಗ್ರತೆಯನ್ನು ನಾವು ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗೋಂಗಿಲ್ಲ. ಅದಕ್ಕೆ ಇವತ್ತಿನ ಈ ಸಂದರ್ಶನದ ನೆಪದಲ್ಲಿ ನಾನು ಮಕ್ಕಳಿಗೆ ಹೇಳ್ತಿರೋದೇನೆಂದರೆ, ಆರ್ಥಿಕ ಸ್ವಾವಲಂಬಿತನಕ್ಕಿಂತಲೂ ವೈಚಾರಿಕ ಸ್ವಾವಲಂಬಿ ಮತ್ತು ಈ ದೇಶದ ನಿಜವಾದ ಪರಂಪರೆಯನ್ನು ಉಳಿಸುವಂಥ ಕಾಲ ಬದಲಾಗಿದೆ. ಇವತ್ತು ಇಡೀ ಜಗತ್ತನ್ನು ನಾವು ಒಂದು ಮುಷ್ಟಿಯಲ್ಲಿ ನೋಡ್ಬೋದು. ಆದರೆ ಹಂಗಂತ ನಮ್ಮ ಎಲ್ಲ ತನವನ್ನು ಕಳ್ಕೊಂಡು ಮುನ್ನುಗ್ಗುವಂಥ ಅವಕಾಶ ಯಾವುದೇ ಕಾಲಕ್ಕೂ ಒಳ್ಳೆಯದಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಕರೆಕೊಳ್ತೇನೆ. ನನ್ನ ಹೆಸರು ಡಾಕ್ಟರ್ ಮೃತ್ಯುಂಜಯ ರುಮಾಲೆ ಅಂತೇಳಿ, ಹೊಸಪೇಟೆಯ ನಿವೃತ್ತ ಕನ್ನಡ ಪ್ರಾಧ್ಯಾಪಕ. ಜನಸೇವಾ ಶಿಶು ಮಂದಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ತನ್ನ 20 ವಸಂತಗಳನ್ನು ಮುಗಿಸಿ ದ್ವಿದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದೆ. ಈಗಾಗಲೇ ಕಳೆದ ಫೆಬ್ರವರಿಯಲ್ಲಿ ಈ ಕಾರ್ಯಕ್ರಮ ಇಡೀ ವರ್ಷ ನಡೀತಕ್ಕಂಥ ಕಾರ್ಯಕ್ರಮ ಉದ್ಘಾಟನೆ ಕೂಡ ಚಾಲನೆ ಸಿಕ್ಕಿದೆ. ಇವತ್ತು ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಹೆಸರಾಂತ ಸಾಹಿತ್ಯಗಳು, ಕನ್ನಡದ ಕಣ್ಣುಮಣ್ಣಾಗಿರ್ತಕ್ಕಂಥ ಡಾಕ್ಟರ್ ಮೃತ್ಯುಂಜಯ ರುಮಾಲಿ ಅವರು ಬೀದರ್ಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಒಂದು ವೈಚಾರಿಕವಾಗಿರ್ತಕ್ಕಂಥ ಧೈರ್ಯದಿಂದ ಹೇಗೆ ಮುನ್ನುಗ್ಗಬೇಕಂತಕ್ಕಂಥ ಅನೇಕ ಉದಾಹರಣೆಯನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ಜ್ಞಾನವನ್ನು ನೀಡಿದ್ದಾರೆ.
ಈ ಥರದ ಒಂದು ಉಪನ್ಯಾಸ ಇರ್ಬೋದು, ಸ್ಪರ್ಧೆಗಳದು ಹೀಗೆ ಬರ್ತಕ್ಕಂಥ ಜನವರಿವರೆಗೂ ಈ ಕಾರ್ಯಕ್ರಮ ಹಾಗೆ ಮುಂದುವರಿಯುತ್ತೆ. ಜನವರಿ 12 ಮತ್ತು 13 ಸಮಾರೋಪದೊಂದಿಗೆ ನಮ್ಮ ವಿಶೇಷವಾದಂಥ ಕನ್ನಡ ಮಾಧ್ಯಮ ಶಾಲೆ ಇದೆ. ಅಂದರೆ ಶುದ್ಧ ಭಾರತೀಯ ವಿಚಾರ ಅಚ್ಚ ಕನ್ನಡ ಮಾಧ್ಯಮ ಶಾಲೆಯ ಒಂದು 21ನೇ ವರ್ಷಕ್ಕೆ ಕಾಲಿಡುವಂಥ ವಿಶೇಷ ಬಸವಾದಿ ಶರಣರ ತತ್ವ ಪಾಲನೆಯಿಂದ ಜೀವನ ಸಾರ್ಥಕವಾಗುತ್ತದೆ ಎಂದು ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿರುವಂಥ ಸೂರ್ಯಕಾಂತ್ ನಾಗಮರಪಳ್ಳಿ ತಿಳಿಸಿದರು. ವಚನಾಮೃತ ಕನ್ನಡ ಸಂಘದಿಂದ ಇಲ್ಲಿಯ ಪೂಜ್ಯ ಚನ್ನಬಸವಪ್ಪ ದೇವರು ರಂಗಮಂದಿರದಲ್ಲಿ ಶುಕ್ರವಾರ ಆಯೋಜನೆ ಮಾಡಿರ್ತಕ್ಕಂಥ ಮಹಾನುಭಾವಿ ಅಲ್ಲಮ್ಮ ಪ್ರಭು ದೇವರು ಶೂನ್ಯಪೀಠಾಧೀಶ ಅಲ್ಲಮ್ಮ ಪ್ರಭು ದೇವರು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಶರಣರ ವಿಚಾರಗಳಲ್ಲಿ ಅಗಾಧವಾದ ಶಕ್ತಿ ಇದೆ, ಅವುಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಬಯಸಿದ್ದೆಲ್ಲ ಪಡ್ಕೊಳ್ಬಹುದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಬಸವಣ್ಣನವರು ಅಲ್ಲಮ್ಮ ಪ್ರಭುದೇವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದರು. ಅಂತೆಯೇ ಅವರಿಗೆ ಅನುಭವ ಮಂಟಪದ ಪ್ರಥಮ ಅಧ್ಯಕ್ಷರನ್ನಾಗಿ ಮಾಡಿದ್ರು ಎಂದು ಹೇಳಿದರು. ಆಶಯ ನುಡಿದ ಒಂದು ಹುಬ್ಬಳ್ಳಿಯ ಹಿರಿಯ ಸಾಹಿತಿ ಡಾಕ್ಟರ್ ಶ್ಯಾಮಸುಂದರ್ ಬಿದರ್ಕುಂದಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಾರೆ. ಅಲ್ಲಮ್ಮ ಪ್ರಭುದೇವರ ವ್ಯಕ್ತಿತ್ವ ಯಾರ ಕೈಗೂ ಸಿಗುವಂಥದ್ದು, ಅವರು ವಿಶ್ವ ಮಟ್ಟದ ಒಂದು ಪ್ರತಿಭೆ ಆಗಿದ್ದರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ವಚನಾಮೃತ ಕನ್ನಡ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಮಾತನಾಡುತ್ತಾ, ಜಗತ್ತಿನಲ್ಲಿ ಶ್ರೇಷ್ಠ ವಿಚಾರಗಳು ಜನ್ಮ ತಳೆದ ಕೇಂದ್ರ ಸ್ಥಾನ ಬೀದರ್. ಇಂಥ ವಿಚಾರಗಳು ಬೇರೆಲ್ಲೂ ಕಾಣಸಿಗುವುದಿಲ್ಲ ಎಂದು ಹೇಳಿದರು. ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಹಾರಕೂಡದ ಚನ್ನವೀರ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ದತ್ತಗಿರಿ ಮಹಾರಾಜ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹತ್ತಿ, ಕರ್ನಾಟಕ ಕೌನ್ಸಿಲ್ ಆಫ್ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ ಸದಸ್ಯ ಹೌಶೆಟ್ಟಿ ಪಾಟೀಲ್, ಉದ್ಯಮಿ ಜಯರಾಜ್ ಖಂಡ್ರೆ, ಸ್ವಾಗತ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಉಮಾಕಾಂತ್ ಮೀಸೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದ ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.